ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಎಲ್ರಿಗೂ ಗುರು ಪೂರ್ಣಿಮೆ ಹಬ್ಬದ ಶುಭಾಶಯಗಳು. ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯಲ್ಲ ನಿಮ್ಗೆ ಮುಕ್ತಿ ಅನ್ನೋದನ್ನ. ಗುರು ಜೀವನದಲ್ಲಿ ದೇವರ ತರ ನಮ್ಗೆ ಬೆಳಕಾಗಿ ಹರಿತಾರೆ. ನಾವು ಚಿಕ್ಕ ವಯಸ್ಸಲ್ಲಿ ತಾಯಿನ ಗುರು ಅಂತ ನೋಡಿದಾಗ ಕೊನೆಗೆ ಶಾಲೆಗೆ ಹೋಗ್ತಾ ಅಲ್ಲೊಂದಷ್ಟು ಶಿಕ್ಷಕರು ನಮ್ಗೆ ಗುರು ಅಂದ್ರೆ ದಾರಿನ ತೋರಿಸ್ತಾರೆ, ಬೆಳಕನ್ನ ಹಾಕ್ತಾರೆ. ಇನ್ನು ನಮ್ಮ ಜೀವನದಲ್ಲಿ ಗುರುವಿನ ಮಹತ್ವ ಹೆಚ್ಚುತ್ತಾ ಹೋಗುತ್ತೆ. ಹಾಗೆ ಗುರಿ ತಲುಪಬೇಕು ಅಂದಾಗ ಗುರುವಿನ ಅವಶ್ಯಕತೆ ತುಂಬಾ ಇರುತ್ತೆ. ನಿಮ್ಮನ್ನ ನೀವು ಗುರುಗೆ ಹೇಗೆ ಸಮರ್ಪಿಸ್ಕೋತೀರಾ ಅನ್ನೋದ್ರ ಬಗ್ಗೆ ರಾಷ್ಟ್ರಕವಿ ಕುವೆಂಪು ಅವರು ತುಂಬಾ ಅದ್ಭುತವಾದ ಸಾಲನ್ನ ಬರೆದಿದ್ದಾರೆ. ಆ ಸಾಲುಗಳು ಹೀಗಿದೆ: ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ, ಸ್ವೀಕರಿಸು ಓ ಗುರುವೇ ಅಂತರಾತ್ಮ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ಗಂಗೆ ತಾನೋದ್ಭವಿಪ ನಿನ್ನಡಿಯ ಸೋಂಕಿಗೆ ನರಕ ತಾನುಳಿಯುವುದೇ ನರಕವಾಗಿ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಸಾಂತ ರೀತಿಯ ನೆಮ್ಮಿ ಕದಡಿರುವುದೆನ್ನಾತ್ಮ, ನಾಂತ ರೀತಿಯು ಅದೆಂತೋ ಓ ಅನಂತ. ನನ್ನ ನೀತಿಯ ಕುರುಡಿನಿಂದೆನ್ನ ರಕ್ಷಿಸೈ ನಿನ್ನ ಪ್ರೀತಿಯ ಬೆಳಕಿನ ಆನಂದಕ್ಕೆ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆನು ಓ ಗುರುವೇ ಅಂತರಾತ್ಮ. ರಾಷ್ಟ್ರಕವಿ ಕುವೆಂಪು ಅವರು ಈ ಒಂದು ಸಾಲುಗಳನ್ನ ಬರೀತಾರೆ. ಹಾಗೆ ಈ ಸಾಲುಗಳು ಹಾಡಾಗಿ ಕೂಡ ಪರಿವರ್ತನೆ ಆಗುತ್ತೆ. ಸೊ ಅದಕ್ಕೆ ಸಂಗೀತ HK ನಾರಾಯಣ್ ಅವ್ರು ಕೊಟ್ಟರು, ಗಾಯನ ರಾಜು ಅನಂತ್ ಸ್ವಾಮಿ ಅವ್ರು ಮಾಡಿದ್ರು. ಇವತ್ತು ನಿಮ್ಮ ಬದುಕಲ್ಲಿ ಬೆಳಕಾಗಿರುವಂತಹ ಅಷ್ಟೂ ಗುರುಗಳನ್ನ ಸ್ಮರಿಸಿ, ಹಾಗೆ ಸಾಧ್ಯವಾದ್ರೆ ಅವ್ರಿಗೊಂದು ಧನ್ಯವಾದವನ್ನ ಹೇಳಿ ಅಂತ ಹೇಳ್ತಾ ನಮಸ್ಕಾರ. ಚುಮರೆ ಇಲ್ಲದೆ ನಿನ್ನ